ಹಾಯ್, ನನ್ನ ಹೆಸರು ಅಭಿಷೇಕ್ ಅಂತ ಹೇಳಿ. ವರದಾ ಡೆಕೋರೇಟರ್ಸ್ ನೀವೇನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀರಾ, ಅದು ನಂದು ಮತ್ತು ನನ್ನ ತಮ್ಮಂದು ಪೇಜ್ ಆಗಿರುತ್ತೆ. ಮತ್ತು ಇದು ವರಮಹಾಲಕ್ಷ್ಮಿದು ಬಂದು ನಾವು ತುಂಬ ಸ್ಪೆಷಲಾಗಿ ತುಂಬ ಜನ ಕೇಳಿದ್ರು. ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲೀಸ್ ಬ್ಯಾಕ್ಗ್ರೌಂಡಲ್ಲೆಲ್ಲ ತುಂಬ ನಮ್ಮನ್ನು ಸಪೋರ್ಟ್ ಮಾಡಿ ಇವತ್ತಿನ ದಿನ ನಾವು ವರದಾ ಡೆಕೋರೇಟರ್ಸ್ ಅನ್ನೋದು ನಾವೊಂದು ಹೆಸರುವಾಸಿ ಆಗಿದೆ. ಸೊ ಅದೇ ರೀತಿ ನಮಗೆ ವರಮಹಾಲಕ್ಷ್ಮಿದು ತುಂಬ ನಮಗೆ ಡಿಮ್ಯಾಂಡ್ ಇತ್ತು. ಹೋದ ಕಡೆ ಎಲ್ಲ ನಮಗೆ ತೋರಿಸ್ಕೊಡಿ ಅಂತ ಸುಮಾರು ಜನ ಕೇಳೋರು. ಹಾಗಾಗಿ ಅವ್ರಿಗೆ ಅಂತಲೇ ನಾವು ಈಗ ಒಂದು 2 ಇಯರ್ಸ್ ಬ್ಯಾಕು ಕ್ಲಾಸಸ್ ಅಂತ ಶುರು ಮಾಡಿ ಇವತ್ತು ಬ್ಯಾಚ್ ಮಾಡ್ತಾಯಿದ್ದೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಕಲಿಬೇಕು ಅಂತಿದೆಯೋ ಖಂಡಿತ ಬನ್ನಿ, ನಾವಿದ್ದೀವಿ, ಹೇಳ್ಕೊಡ್ತೀವಿ. ಯಾವ ರೀತಿ ಲಕ್ಷ್ಮೀನ ಮನೆಯಲ್ಲಿ ಕೂರಿಸ್ಬೇಕು, ಯಾವ ರೀತಿ ಹಬ್ಬ ಏನು ಅಂತ, ಫಸ್ಟು ಹಬ್ಬ ಅನ್ನೋದು ಏನು ಅಂತ ತಿಳ್ಕೊಂಡು ಯಾವ ರೀತಿ ಟ್ರೆಡಿಷನಲ್ ಆಗಿ ಲಕ್ಷ್ಮೀನ ಮನೇಲಿ ಕೂರಿಸಿ ಹಬ್ಬ ಆಚರಣೆ ಮಾಡೋದನ್ನು ನಾವು ತಿಳಿಸ್ಕೊಡ್ತೀವಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ದೇವಿಯಂತೆ ಅಂದವಾಗಿ ಸೀರೆ ಉಡಿಸಲು ಕಲಿಬೇಕಾ? ಹಾಗಾದ್ರೆ ನಿಮಗಾಗಿ ವಿಶೇಷ ವರಮಹಾಲಕ್ಷ್ಮಿ ಸೀರೆ ಡ್ರೇಪಿಂಗ್ ವರ್ಕ್ಶಾಪ್. ಪೂಜಿತ ಮೇಕ್ ಓವರ್ ಹಾಗೂ ವರದಾ ಡೆಕೋರೇಟರ್ಸ್ ಸಹಯೋಗದೊಂದಿಗೆ ಆಗಸ್ಟ್ 1 ಮತ್ತು 2ರ ಬ್ಯಾಚ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮುಂದಿನ ಬ್ಯಾಚ್ ಆಗಸ್ಟ್ 3 ಮತ್ತು 4ರಂದು ನಡೆಯಲಿದೆ. ಈ ವಿಶೇಷ ತರಬೇತಿಯಲ್ಲಿ 5 ವಿಭಿನ್ನ ರೀತಿಯ ಲಕ್ಷ್ಮೀ ಸೀರೆ ಡ್ರೇಪಿಂಗ್ ಸ್ಟೈಲ್ಗಳನ್ನ ಸುಲಭವಾಗಿ ಕಲಿಸಲಾಗುತ್ತೆ. ಕ್ಲಾಸ್ ಸಮಯ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೆ. ನನ್ನ ಹೆಸರು ಮಂಜುಳಾ ಅಂತ. ನಾನು ಇದು ಆಲ್ರೆಡಿ 2ನೇ ವರ್ಷದಲ್ಲಿ 3ನೇ ಸರಿ ಈ ಕ್ಲಾಸಿಗೆ ಮತ್ತೆ ಬರ್ತಾನೆ ಇದ್ದೀನಿ. ಯಾಕೆಂದ್ರೆ ನಾನು ಪೂಜಿತ ಮೇಕರ್ಸ್ ಅಂತ ಫಸ್ಟ್ ಟೈಮ್ ನೋಡ್ಬಿಟ್ಟು ಅವ್ರದ್ದು ಕ್ಲಾಸ್ನ ಎಂಕ್ವೈರಿ ಮಾಡಿದೆ. ಆಮೇಲೆ ಮ್ಯಾಮ್ನ ಕೇಳ್ಕೊಂಡು ಇಲ್ಲಿ ಬಂದ್ಮೇಲೆ ವರದಾ ಡೆಕೋರೇಟರ್ಸ್ ಮತ್ತೆ ಪೂಜಿತ ಮೇಕರ್ಸ್ ಇಬ್ಬರೂ ಸೇರಿ ಇಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಗೊತ್ತಾಯ್ತು. ಸರ್ ಹತ್ರ ಬಂದು ನಾವು ಕ್ಲಾಸ್ ಕಲ್ತಿರೋದು ನಮ್ಗೆ ಕಮ್ಮಿನೇ ಇನ್ನು ಅವರು ಒಂದೊಂದ್ಸರಿನೂ ಒಂದೊಂದು ಹೊಸ ತರದ್ದು ಹೇಳ್ಕೊಡ್ತಾ ಇದ್ದಾರೆ. ಹೊಸ ಶೈಲಿ ಮತ್ತೆ ಒಂದು ಚೇಂಜಸ್ ತುಂಬಾ ಇದೆ ಕಲಿಯೋದು. ನಾವು ಮತ್ತೆ ಅವ್ರ ಹತ್ರ ಕ್ಲಾಸ್ ಕಲ್ತ್ಕೊಂಡು ಹೋಗಿ ನಾವು ಈಗ ವಸ್ತ್ರಿಕಾ ಕ್ರಿಯೇಷನ್ಸ್ ಅಂತ ಹೇಳಿ ಮತ್ತೆ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಸರ್ ಹೇಳ್ಕೊಟ್ಟಿರೋದು ನಮ್ಗೆ ಎಷ್ಟು ಧೈರ್ಯ ಇದೆ ಅಂದ್ರೆ ನಾವು 10 ಜನಕ್ಕೆ ನಾವು ಹೇಳ್ಕೊಡೋಷ್ಟು ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ. ನಾವು ಮತ್ತೆ ಕ್ಲಾಸ್ ಮಾಡೋದಲ್ಲದೆ ಮತ್ತೆ ಹೊಸ ಅಪ್ಡೇಟ್ ಏನ್ ಮಾಡ್ತಾರೋ ಮತ್ತೆ ಯಾವಾಗ್ಲೂ ಬಂದು ಕಲ್ತ್ಕೊತಾನೆ ಇದೀವಿ. ಇನ್ನೂ ಕಲಿಬೇಕು. ನಿಮ್ಗೆ ಇನ್ನೂ ಎಲ್ಲರಿಗೂ ಆಸಕ್ತಿ ಇದ್ರೆ ಬಂದು ವರದಾ ಡೆಕೋರೇಟರ್ ಪೂಜಿತ ಮೇಕ್ ಓವರ್ಸ್ ಇಲ್ಲಿ ಕ್ಲಾಸಸ್ ನಡೀತಾ ಇದೆ, ಬಂದು ಜಾಯಿನ್ ಆಗಿ. ನಿಮ್ಗೆ ಕಲ್ತಿರೋದು ಎಷ್ಟು ಕಮ್ಮಿನೇ ಅನ್ಸುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಸರ್ ಹತ್ರ ನೀವು ಕಲ್ತ ಮೇಲೆ ಬೇರೆ ಕಡೆ ನೋಡಿದ್ರೆ ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಅಷ್ಟೇ ಅಲ್ಲ, ಗೃಹ ಪ್ರವೇಶ, ವರಮಹಾಲಕ್ಷ್ಮಿ ಪೂಜೆ ಹಾಗೂ ಇತರೆ ಶುಭ ಸಮಾರಂಭಗಳಿಗೆ ಸೀರೆ ಡ್ರೇಪಿಂಗ್ ಸರ್ವಿಸ್ ಸಹ ಲಭ್ಯ ಇದೆ. ಸೀರೆ ಡ್ರೇಪಿಂಗ್ ನಲ್ಲಿ ಹೊಸ ಕೌಶಲ್ಯ ಕಲಿಯಲು ಇಂದೇ ನಿಮ್ಮ ಸ್ಥಾನವನ್ನ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಈಗಲೇ ಕರೆ ಮಾಡಿ. ನನ್ನ ಹೆಸರು ಚೈತ್ರ ಅಂತ. ನಾನು ಬಾನಸವಾಡಿಯಿಂದ ಬರ್ತಿದ್ದೀನಿ. ನಾನು ಹೀಗೆ ಪೋಸ್ಟ್ ಎಲ್ಲ ನೋಡ್ತಿದ್ದೆ ಇನ್ಸ್ಟಾನಲ್ಲಿ. ಆಮೇಲೆ ಇನ್ಸ್ಪೈರ್ ಆದೆ. ಆಮೇಲೆ ಅವರು ವೇ ಆಫ್ ಸ್ಟೈಲ್ ಅಂದರೆ ಸೀರೆ ಉಡ್ಸಿರೋ ಸ್ಟೈಲ್ಸ್ ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಆ ನೀಟ್ನೆಸ್ಸು, ಪರ್ಫೆಕ್ಷನ್ಸು ತುಂಬ ಚೆನ್ನಾಗಿ ಅನಿಸ್ತು. ಸೊ ಒಂದ್ಸರಿ ನೋಡೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ಮೇಲೆ ಫ್ರಮ್ ಬೇಸಿಕ್ ಅಂದರೆ ಈಚ್ ಪಾಯಿಂಟ್ ಪಿನ್ ಟು ಪಿನ್ ಹೇಳ್ಕೊಡ್ತಾರೆ. ಈಚ್ ಸ್ಟೆಪ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಬೇಸಿಕ್ಕಿಂದ ಹೇಳ್ಕೊಡ್ತಾರೆ, ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸ್ಟ್ರಕ್ಚರ್ ಆಗಲಿ, ದೇವಿದು ಯಾವ ಥರ ಬರುತ್ತೆ, ಮುಖ ಯಾವ ಥರ ಕೂಡಿಸ್ಬೇಕು, ಪಾದ, ಹಸ್ತ, ಇದೆಲ್ಲ ತುಂಬ ಚೆನ್ನಾಗಿ ಕ್ಲಿಯರಾಗಿ ಹೇಳ್ಕೊಟ್ರು. ಅಂದರೆ ಬೇಸಿಕ್ಕಿಂದ ಸ್ಕ್ರ್ಯಾಚಿಂದ ಹೇಳ್ಕೊಟ್ರು. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫಸ್ಟ್ ಟೈಮ್ ಬರೋರಿಗೆ ಅದು ತುಂಬ ಇಂಪಾರ್ಟೆಂಟ್. ಸೊ ಈಚ್ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಹೇಳ್ಕೊಟ್ರು. ನನ್ನ ಹೆಸರು ರುಕ್ಮಿಣಿ ಅಂತ. ನನ್ನ ಮನೇಲಿದ್ದೆ. ಯಾವಾಗೂ ನಾನು ನನ್ನ ಮಗಳು ಇಬ್ಬರು ಕೂರಿಸ್ತಾ ಇದ್ವಿ. ಆದರೆ ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಿದ್ಲು. ಅದಕ್ಕೆ ಅವಳು ಇದರಲ್ಲಿ ನೋಡಿ ಇನ್ಸ್ಟಾಲ್ಲಿ ನೀವು ಮನೇಲಿದೆಯಲ್ಲ, ಹೋಗಿ 1-2 ಕ್ಲಾಸ್ ಅಟೆಂಡ್ ಮಾಡಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಹೋಗ್ಬಾ ಅಂತಂದ್ರೆ ಕಳಿಸಿದ್ರು. ಅದಕ್ಕೆ ಬಂದೆ ಸರ್. ತುಂಬ ಚೆನ್ನಾಗಿ ಹೇಳ್ಕೊಟ್ರು, ತುಂಬ ಖುಷಿ ಆಯಿತು. ನಮಸ್ತೆ, ನನ್ನ ಹೆಸರು ಕವಿತಾ ಅಂತ. ನಾನು ಮರತಳ್ಳಿಯಿಂದ ಬಂದಿದ್ದೀನಿ. ಅಲ್ಲಿ ವರದಾ ಡೆಕೋರೇಷನ್ಸ್ ಹೊರತು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಬಂದಿದ್ದೀನಿ ಸರ್. ನಾನು ಈ ಥರ ಎಲ್ಲ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬೇರೆ ಕಡೆ ಎಲ್ಲ ನೋಡಿದೆ, ಯಾವುದು ಇಷ್ಟ ಆಗಿಲ್ಲ. ಸೊ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ಕಲಿಯೋದಕ್ಕೆ ಅಂತ ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ಬಾಡಿ ಟು ಯಾವ ಥರ ಶೇಪ್ ಕೊಡಬೇಕು, ಕೈ ಮತ್ತು ಕಾಲುಗಳು ಯಾವ ಥರ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು.